ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಬಂದು ಸೀಮಂತದ ಇಂದಿನ ದಿನದ ವ್ಲಾಗು ಪ್ರಿಪ್ರೇಷನ್ ಆಗಿರುತ್ತೆ. ಸೊ ಅಪ್ಪ ಬಂದು ಬ್ಲೌಸ್ ಹೊಲ್ಕೊಡ್ತಾ ಇದೆ. ಯಾಕಂತ ಅಂದರೆ ಸೀಮಂತಕ್ಕೆ ಸ್ಯಾರಿ ಬ್ಲೌಸ್ ಹೊಲಿಗೆ ಕೊಟ್ಟಿದ್ವಿ ವರ್ಕ್ ಮಾಡೋದಕ್ಕೆ. ಸೊ 3 ದಿನ ಆದಮೇಲೆ ಹಿಂದಿನ ದಿನ ಹೋಗಿ ಕೇಳಕ್ಕೆ ಹೋದಾಗ ಸೊ ಹೊಲ್ದಿಲ್ಲ, ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಏನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅಪ್ಪ ಹೆಂಗೋ ಹೊಲಿಯೋಕೆ ಗೊತ್ತು ಅಂತ ಅಂದ್ಬಿಟ್ಟು ಎಷ್ಟೊತ್ತಾದರೂ ಹೊಲ್ಕೊಡ್ತು. ಅಕಸ್ಮಾತ್ ಗೊತ್ತಿಲ್ಲದೆ ಇರೋರು ಏನು ಮಾಡಬೇಕು, ಏನೂ ಮಾಡೋಂಗಿಲ್ಲ. ನನಗಂತೂ ತುಂಬ ಬೇಜಾರಾಯಿತು. ಸೊ ಹೊಲ್ಕೊಡ್ತಲ್ವ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಅದಾದಮೇಲೆ ವಾಲ್ನಟ್ ಸ್ಕ್ರಬ್ ಮಾಡಿಕೊಂಡೆ. ಹಿಂದಿನ ದಿನ ನಾನು ಯಾವ ರೀತಿ ಡಿಸೈನ್ ಕೇಳಿದೆ ಅದೇ ರೀತಿ ಹೊಲ್ಕೊಡ್ತಾಯಿತ್ತು. ನನ್ನ ತಂಗಿಯವರೆಲ್ಲ ಬಂದರು. ಹೊಲ್ಕೊಟ್ಟಂಗೆ ಒಂದು ಸ್ವಲ್ಪ ವರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದು ವರ್ಕ್ ಮಾಡೋಕ್ಕೆ ಕೊಟ್ಟಿರಲಿಲ್ಲ ಅಲ್ವಾ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ನನಗೆ ಯಾವ ರೀತಿ ಬೇಕೋ ಆ ರೀತಿ ವರ್ಕ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ತಿಂಡಿಗಳೆಲ್ಲ ಹಿಂದಿನ ದಿನ ಮಾಡ್ಕೊಂಡಿದ್ವಿ ಅಲ್ವಾ, ಕಜ್ಜಾಯ ಒಂದು ಹಾಕಿರಲಿಲ್ಲ, ಅದನ್ನು ಬಿಸಿ ಬಿಸಿಯಾಗಿ ಕಜ್ಜಾಯ ಹಾಕೋಣ ಅಂದ್ಬಿಟ್ಟು ಅದನ್ನೂ ರೆಡಿ ಮಾಡ್ಕೊಂಡ್ವಿ. ಸೊ ಎಲ್ಲ ಮನೆ ತುಂಬ ನೆಂಟರುಗಳೆಲ್ಲ ತುಂಬಿದ್ರು. ಅದಾದಮೇಲೆ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ವರ್ಕ್ ಮಾಡೋದಕ್ಕೆ. ರಾತ್ರಿ 10 ಗಂಟೆ ಮೇಲೆ ಮೆಹಂದಿ ಬಿಡಿಸೋದಕ್ಕೆ ಶುರು ಮಾಡಿದ್ದು. ಸೊ ನಮ್ಮ ಫ್ರೆಂಡು ಬಂದು ಬಿಡಿಸ್ಕೊಟ್ಲು. ಸೊ ನೀವು ನಂಬ್ತಿರೋ ಬಿಡ್ತಿರೋ ನೈಟ್ 2 ಗಂಟೆಗೆ ಮಲ್ಕೊಂಡಿರೋದು, ಅದಾದಮೇಲೆ 5 ಗಂಟೆಗೆ ಎದ್ದಿರೋದು. ಒಂದು ಕಡೆ ಫಂಕ್ಷನ್ ಅನ್ನೋ ಖುಷಿ, ಇನ್ನೊಂದು ಕಡೆ ಯಪ್ಪ ಸಾಕಾಯಿತು ಅನ್ನೋ ಖುಷಿ. ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಇಷ್ಟ ಆಯಿತು ಬೇಕು ಅಂದರೆ ಮಾಡಿಕೊಳ್ಳೇಬೇಕು. ಅದು ಟೈಮ್ ಅಂತೂ ಇರೋದು ಸಾಕಾಗಲಿ ಸಾಕಾಗದೇ ಇರಲಿ, ಟೈಮ್ ನೋಡ್ತಾ ಇರಬಹುದು. ಅಷ್ಟೊತ್ತು 2 ಗಂಟೆ ತನಕ ಹೆಚ್ಚವಾಗಿರೋದಕ್ಕೆ ಇನ್ನೊಂದು ಸಾರಿ ಹೊಟ್ಟೆ ಹಸಿತಾ ಇತ್ತು. ನಮ್ಮಮ್ಮ ತಿನ್ನಿಸ್ಕೊಡ್ತಾ ಇತ್ತು. ನಾನು ಮೆಹಂದಿ ಬಿಡಿಸ್ಕೊಂಡು ಕೂತ್ಕೊಂಡೆ. ಜಸ್ಟ್ ಅವತ್ತು 2 ಅವರಿಂದ 3 ಅವರ್ ಅಷ್ಟೇ ನಿದ್ದೆ ಮಾಡೋಕ್ಕಾಗಿದ್ದು. ಹಿಂದಿನ ದಿನ ಈ ರೀತಿ ಇತ್ತು. ಸೊ ಸೀಮಂತದ ಬ್ಲಾಗ್ ಅಂತೂ ಯಾರೂ ನನಗೆ ಮಾಡು ಕೊಡೋಕ್ಕಾಗಲಿಲ್ಲ, ವೀಡಿಯೋನೂ ಮಾಡ್ಕೊಂಡಿಲ್ಲ. ಫೋಟೋಸ್ ವೀಡಿಯೋಸ್ ತೆಗ್ದಿದ್ದೆ ಅಲ್ವಾ, ಜಸ್ಟ್ ಅದೇ ಇರಲಿ ಅಂತ ಅಂದ್ಬಿಟ್ಟು ಆ ದಿನಗಳಂತೂ ನನಗೆ ಸಾಕಾಗ್ತಾನೇ ಇಲ್ಲ. ಹೇಗೆ ದಿನ ಕಳೀತಿದೆ ಹಾಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ.